ಹೇ ಗೈಸ್, ನಮಸ್ಕಾರ. ವೆಲ್ಕಮ್ ಟು ಹರ್ಷಿತಾ ವ್ಲಾಗ್ಸ್. ಇವತ್ತು ಬೆಳಿಗ್ಗೆ ಸ್ವಲ್ಪ ಲೇಟಾಗಿದ್ದೆ, ಅರೌಂಡ್ 9 o'clock ಹಂಗಿದ್ದೆ. ಪಾಸ್ಟ್ 2 ಡೇಸಿಂದ ಗ್ರೀನ್ ಟೀ ಕುಡಿತಾಯಿದ್ದೀನಿ ಬೆಳಿಗ್ಗೆಗೆ. ಸೊ ನಾನು ಗ್ರೀನ್ ಟೀ ಮಾಡಿಕೊಂಡು ಗ್ರೀನ್ ಟೀ ಕುಡಿತಾಯಿದ್ದೀನಿ. ನನ್ನ ತಂಗಿ ಹಾಲು ಕುಡಿತಾಯಿದ್ಲು. ಇವತ್ತು ಸೆಕೆಂಡ್ ಡೇ ಆಗಿರೋದ್ರಿಂದ ಒಂದು ಸ್ವಲ್ಪ ಗ್ರೀನ್ ಟೀ ಕುಡಿಯೋಕ್ಕೆ ಕಷ್ಟ ಆಯಿತು. ನನ್ನ ತಂಗಿ ಕೂಡ ಹೇಳ್ತದೆ, ಕುಡಿ, ಟೇಸ್ಟ್ ನೋಡು ಅಂತ ಅಂದ್ಬಿಟ್ಟು. ಟೇಸ್ಟ್ ನೋಡು, ಟೇಸ್ಟ್ ನೋಡು, ಸೌಂಡ್ ಕಮ್ಮಿ ಇಕ್ಕೋ. ಟೇಸ್ಟ್ ನೋಡೆ, ಸೌಂಡ್ ಕಮ್ಮಿ ಇಕ್ಕೆ. ಟೇಸ್ಟ್ ನೋಡು. ಯಾಕೆ ಲೆಮನ್ ಫ್ಲೇವರ್ ಅವಳಿ ಅಪ್ಪಪ್ಪ. ಗ್ರೀನ್ ಟೀ ಎಲ್ಲ ಕುಡ್ದಾಯಿತು. ಅದಾದಮೇಲೆ ತಲೆಗೆ ಪ್ಯಾಕ್ ಏನಾದರೂ ಹಚ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮನೇಲಿರುವಂಥ ಇಂಗ್ರೀಡಿಯೆಂಟ್ಸ್ನೇ ತೊಗೊಂಡು ಪ್ಯಾಕ್ ಮಾಡ್ಕೋತಾ ಇದ್ದೀನಿ. ಈ ಪ್ಯಾಕಲ್ಲಿ ಫಸ್ಟು ಒಂದು ಬೌಲಲ್ಲಿ ಮೊಸರು ತೊಗೊಂಡಿದ್ದೀನಿ. ನನ್ನ ಕೂದಲಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಮೊಸರು ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು 2 ಸ್ಪೂನ್ಸ್ ಮಿಲ್ಕ್ ಹಾಕಿದ್ದೀನಿ. ಅದಾದಮೇಲೆ ಒಂದು ವಿಟಮಿನ್ ಇ ಕ್ಯಾಪ್ಸೂಲ್ನ ಹಾಕ್ಕೊಂಡಿದ್ದೀನಿ. ಜೊತೆಗೆ 1 ಸ್ಪೂನಷ್ಟು ಅಲೋವೆರಾ ಜೆಲ್ನ ತೊಗೊತಾ ಇದ್ದೀನಿ. ಇದಿಷ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಹೇರ್ಸ್ ಪಾರ್ಟಿಷನ್ ಮಾಡಿಕೊಂಡು ರೂಟ್ಸಿಗೆ ಮತ್ತು ಹೇರ್ಸಿಗೆ ಎರಡಕ್ಕೂ ಅಪ್ಲೈ ಮಾಡ್ಕೋತಾ ಇದ್ದೀನಿ. ನಾನು ಈ ಪ್ಯಾಕ್ನ ಯೂಸ್ ಮಾಡಿದ್ದು ಬಂದುಬಿಟ್ಟು ಫ್ರಿಝಿ ಹೇರ್ಸ್ ಕಮ್ಮಿ ಆಗುತ್ತೆ ಅಂದ್ಬಿಟ್ಟು. ನಿಮಗೂ ಏನಾದರೂ ಇಂಟ್ರೆಸ್ಟ್ ಇದ್ದು ನೀವು ಟ್ರೈ ಮಾಡೋ ಹಾಗಿದ್ರೆ ಇದನ್ನು ಟ್ರೈ ಮಾಡಿ. ಈ ಪ್ಯಾಕೆಲ್ಲ ಹಚ್ಕೊಂಡಾದ್ಮೇಲೆ 20 to 30 ಮಿನಿಟ್ಸ್ ಹಾಗೆ ಬಿಟ್ಟು ಅದಾದಮೇಲೆ ಹೆಡ್ ಬಾತ್ ಮಾಡಿಕೊಂಡೆ. ಇವತ್ತು ಮಂಡೇ ಆಗಿರೋದ್ರಿಂದ ದೇವ್ರ ಮನೆಯಲ್ಲಿ ಪೂಜೆ ಮಾಡಬೇಕು. ಸೊ ಹಾಗಾಗಿ ದೇವ್ರ ಮನೆಯಲ್ಲೆಲ್ಲ ಹೂವು ಹಾಕಿದ್ದನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ತಾಯಿದ್ದೀನಿ. ಮನೆ ಇನ್ನೂ ಒರೆಸಿರ್ಲಿಲ್ಲ. ಅದಕ್ಕೆ ನನ್ನ ತಂಗಿ ಮನೆ ಒರೆಸ್ಕೊಡ್ತೀನಿ, ನೀನು ಅಷ್ಟರಲ್ಲಿ ರೆಡಿ ಆಗು ಅಂದ್ಬಿಟ್ಟು ಹೇಳಿದ್ಲು. ಸೊ ಅದಕ್ಕೆ ರೆಡಿ ಆಗ್ತಾಯಿದ್ದೀನಿ. ಫೇಸ್ಗೆಲ್ಲ ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಎಲ್ಲ ಅಪ್ಲೈ ಮಾಡಿದ್ನಲ್ಲ. ಸೊ ಹಾಗಾಗಿ ಹ್ಯಾಂಡ್ ವಾಶ್ ಮಾಡಿಕೊಂಡು ಹೇರ್ ಸಿರಮ್ ಹಚ್ಕೊತಾ ಇದ್ದೀನಿ. ಓಕೆ, ಎಲ್ಲ ಮುಗೀತು ಗೈಸ್. ಇನ್ನು ತಲೆ ಒಂದು ಬಾಚ್ಕೊಳ್ಳೋದಿದೆ, ಅದನ್ನು ಆಮೇಲೆ ಬಾಚ್ಕೋತೀನಿ.
ಈಗ ದೇವ್ರ ಮನೇಲಿ ಪೂಜೆ ಮಾಡೋದಿದೆ. ಪೂಜೆ ಮಾಡಿ ಮತ್ತೆ ಸಿಗ್ತೀನಿ, ಓಕೆನಾ? ಇವತ್ತು ನಮ್ಮಮ್ಮ ಸೊಪ್ಪು ಸಾರು ಮಾಡಿದರು. ಸೊಪ್ಪು ಸಾರು ಅನ್ನ ಜೊತೆಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಇರುತ್ತೆ. ನಿಮ್ಗೆ ಯಾರಿಗೆಲ್ಲ ಸೊಪ್ಪು ಸಾರು, ಬೇಳೆ ಸಾರು ಜೊತೆಗೆ ತುಪ್ಪ ಮತ್ತು ಅನ್ನ ತಿನ್ನೋಕ್ಕಿಷ್ಟ ಕಮೆಂಟ್ ಮಾಡಿ ಗೈಸ್. ಬೆಳಗ್ಗೆನೇ ಅಮ್ಮ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿದ್ರು, ಎತ್ಕೊಂಡು ಹೋಗೋಣ ಅಂತ ಮೇಲೆ ಬಂದೆ. ಆ್ಯಂಡ್ ನನ್ನ ಕೂದಲು ಒಂದು ಸ್ವಲ್ಪ ತೇವ ಇದೆ, ಅದನ್ನು ನನ್ನ ಕೂದಲು ಕೂಡ ಬಿಸಿಲಲ್ಲೇ ಆರಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಇಲ್ಲೇ ಇದ್ದೀನಿ. ಬಿಸಿಲಂತೂ ತುಂಬ ಇದೆ ಇವತ್ತು. ಒಂದು ವಾರದಿಂದ ಬಿಸಿಲಿರಲಿಲ್ಲ, ಇವತ್ತು ತುಂಬ ಬಿಸಿಲಿದೆ. ನೆನ್ನೆನೂ ಬಿಸಿಲಿತ್ತು. ನೆನ್ನೆ ನಮ್ಮ ಅಮ್ಮ ರೂಮಲ್ಲಿ ಬೆಡ್ಶೀಟ್ನ ಒಗೆದು ಒಣಗಾಕಿದ್ರು. ಇವತ್ತು ನಮ್ಮ ರೂಮಲ್ಲಿ ಇರೋದನ್ನ ಒಗೆದು ಒಣಗಾಕಿದ್ದಾರೆ. ನಾಳೆನೂ ಬಿಸಿಲೇನಾದರೂ ಇದ್ದರೆ ಇನ್ನೊಂದು ಸ್ವಲ್ಪ ಬೆಡ್ ಕವರ್ಸು ಅದೆಲ್ಲ ಒಗ್ದಾಕ್ತೀನಿ. ಈಚೆ ಮಳೆ ಬೀಳ್ತಾಯಿತ್ತು, ಸೊ ಚಳಿಗೆ ಬಿಸಿ ಬಿಸಿ ಏನಾದ್ರು ತಿನ್ನಬೇಕು ಅನ್ನಿಸ್ತು. ಹಂಗಾಗಿ ಕಾಫಿ ಮತ್ತು ಬಜ್ಜಿ ಮಾಡ್ಕೊಂಡು ತಿಂತಾಯಿದ್ದೀವಿ. ಹೂವು ತೊಗೊಂಡು ಹೂದ ಆ್ಯಂಕಲ್ ಬಂದಿದ್ದರು, ಅದಕ್ಕೆ ಮಲ್ಲಿಗೆ ಹೂವು ತೊಗೊಂಡು ಹೋಗ್ತಾಯಿದ್ದೀನಿ ಗೈಸ್ ಮನೆಗೆ. ಇವತ್ತಿನ ವ್ಲಾಗ್ ಇಷ್ಟ ಗೈಸ್. ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್.